ಸರ್ಕಾರಗಳು ಇವತ್ತೇನಪ್ಪ ವಿಷಯ ಅಂದ್ರೆ ಗ್ರಾಮ ಪಂಚಾಯತಿ ಅವ್ರಿಗೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ತನಕ ಬಾವಿ ಐತಿ, ಮಾದರಗಿರಿ ಒಳಗೆ ಒಂದು ಬಾವಿ ಐತಿ. ಅಲ್ಲಿ ದಯವಿಟ್ಟು ಏನು ಹೇಳ್ತೀವಿ ಅಂದ್ರೆ ಬಾವಿ ಹತ್ತಕ್ಕ ಏನು ಜಾರಿಗೆ ವ್ಯವಸ್ಥೆ ಇಲ್ಲ, ಒಂದು ಯಾವುದೇ ರೀತಿ ಯಾವುದೂ ವ್ಯವಸ್ಥೆ ಇಲ್ಲ. ಇದೇ ಮಗಲ ಅಂಗನವಾಡಿ ಸಾಲ ಐತಿ. ಯಾರೋ ಒಂದು ಹುಡುಗರು ಬಂದು ಏನೋ ತಡಗ್ನ ಬಿದ್ರು ಅಂದ್ರೆ ಇದಕ್ಕೆ ಗ್ರಾಮ ಪಂಚಾಯತಿ ಅವ್ರ ಹೊಣೆ ಹಾಕಾರು. ಮತ್ತು ಪಿ ಡಿ ಒ ಸರ್ ಅವರು, ಕಾರ್ಯದರ್ಶಿ ಸರ್ ಅವರು ದಯವಿಟ್ಟು ಇದನ್ನು ಬೇಗ ಪರಿಹಾರವನ್ನು ನೀಡಬೇಕೆಂದು ತಮ್ಮಲ್ಲಿ ಸರ್ ಹತ್ರ ವಿನಂತಿ ಮಾಡ್ಕೊಳ್ತೀವಿ. ಮತ್ತು ಅದೇ ರೀತಿ ಜೆ ಕೆ ಮಂಜುನಾಥ್ ಅವರು ಈ ವಿಡಿಯೋಗೆ ತಕ್ಕ ಪರಿಹಾರನ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಲ್ಲ ಹಾಗೂ ನನ್ನ ಅಣ್ಣ ತಮ್ಮರಿಗೆ ಒಂದು ಹೇಳುವ ಸೂಚನೆ ಅಂದರೆ, ಈಗ ಬಾಜು ಕೆರೆ ಆಗಲಿ ಹಾಗೂ ಬಾವಿ ಆಗಲಿ ಮಗಲ ಒಂದು ಸಣ್ಣ ಊರು ಉಪ್ಪಿಟ್ಟು ಶಾಲೆ ಐತಿ. ಅವಕ್ಕೆಲ್ಲ ಮಗಲು ಇಂಥ ಹುಡುಗರೆಲ್ಲ ಬರ್ತಾವು. ಅವು ಅಪ್ಪಿ ಬಾವಿಯಾಗ ಬಿದ್ದು ಅಂದ್ರೆ ನಾಳೆ ಎಲ್ಲ ಪಂಚಾಯತಿ ಹೊಣೆಗಾರಕರು. ಈ ಪಂಚಾಯತಿ ಕೇಳ್ಕೋದಂದ್ರೆ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೂ ತುಂಬಿರೋದು ಧನ್ಯವಾದ ಹೇಳ್ತಾ ಇದು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಒಟ್ಟು ಜಾಳ್ಗೆ ಹಾಕೋ ವ್ಯವಸ್ಥೆ ಮಾಡಿರಿ. ಇರ್ಲಿಕ್ಕಂದ್ರೆ ಮತ್ತು ನಾವು ಏನೋ ಜಾಳ್ಗೆ ಹಾಕೋ ವ್ಯವಸ್ಥೆ ಆಗ್ಲಿಕ್ಕಂದ್ರೆ ಮುಂದೆ ಹೋಗೋ ಕ್ರಮ ತಗೋದಕ್ಕತಿ. ಮತ್ತು ಇಲ್ಲಿ ನಮ್ಮ ಊರಲ್ಲಿ 2 ಬಾವಿ ಅದಾವು. ಒಂದು ಬಾವಿಗೆ ಜಾಳ್ಗೆ ಆಗೈತಿ. ಇಲ್ಲಿ ನಮ್ಮ ಮಾದರಿ ಏರಿಯಾ ತೆಗಿನ ಬಾವಿಗೆ ಜಾಳ್ಗೆ ವ್ಯವಸ್ಥೆ ಇಲ್ಲ. ದಯವಿಟ್ಟು ಕೇಳ್ಕೋದು ಇಟ್ಟ ನೋಡ್ರಪ್ಪ, ಒಟ್ಟು ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿರಿ. ಇದೇ ಮಾತನ್ನು ಮುಗಿಸ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರ.